ಇವತ್ ನಾವು ಮಾತಾಡೋದು 2025ರ ಬಿಗ್ ಬ್ಲಾಕ್ ಬಸ್ಟರ್ ಕನ್ನಡ ಸಿನಿಮಾಗಳ ಬಗ್ಗೆ. ಇವು ಬರೀ ಸಿನಿಮಾಗಳಲ್ಲ, ಇವು ಜನರ ತಲೆಯೊಳಗೆ ಹೋಗಿ ಕೂತಿರುವುದು ಪಕ್ಕಾ ಎಕ್ಸ್ಪೀರಿಯನ್ಸ್ಗಳು ಅಂದ್ರೆ ತಪ್ಪಾಗಲ್ಲ. 2025ರ ಸಿನಿಮಾಗಳು ನೋಡಿದ್ರೆ ಒಂದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇನ್ನು ಬರೀ ಹೀರೋ ಎಂಟ್ರಿ, 5 ಫೈಟು, 6 ಹಾಡು ಅಂದ್ರೆ ಸಾಕಾಗಲ್ಲ. ಜನಕ್ಕೆ ಈಗ ಕತೆ ಬೇಕು, ಅರ್ಥ ಬೇಕು, ತಲೆ ಕೆಡಿಸೋ ಪ್ರಶ್ನೆ ಬೇಕು. ಒಂದು ಸಿನಿಮಾ ಮುಗಿದ ಮೇಲೆ ಏನಾಯ್ತು ಅನ್ನೋದಕ್ಕಿಂತ ಏನರ್ಥ ಆಯ್ತು ಅನ್ನೋ ಪ್ರಶ್ನೆನೇ ಬರ್ತಿದೆ. ಅದೇ 2025ರ ಹಿಟ್ ಫಾರ್ಮುಲಾ ಅಂದ್ರೆ ತಪ್ಪಾಗಲ್ಲ. ಈ ವರ್ಷ ಹೀರೋಗಳಿಗಿಂತ ಪಾತ್ರಗಳೇ ಹೀರೋ ಆಯ್ತು. ಒಳ್ಳೆ ಡೈಲಾಗ್ ಒಂದೇ ಒಂದು ಫೈಟ್ ಗಿಂತ ಜಾಸ್ತಿ ಇಂಪ್ಯಾಕ್ಟ್ ಕೊಡುತ್ತೆ. ಜನ ಥಿಯೇಟರ್ನಿಂದ ಹೊರಗಡೆ ಬರುವಾಗ ಹೀರೋ ಚೆನ್ನಾಗಿದ್ದ ಅಂತ ಹೇಳಲ್ಲ, ಆ ಪಾತ್ರ ನಂಗೆ ತಾಕ್ತು ಅಂತ ಹೇಳ್ತಿದ್ರು. ಅಂದ್ರೆ ಸಿನಿಮಾ ಮನಸ್ಸಿಗೆ ತಾಕಿದ್ರೆ ಮಾತ್ರ ಬ್ಲಾಕ್ ಬಾಸ್ಟರ್. 2025ರ ಸಿನಿಮಾಗಳಲ್ಲಿ VFX, CG, ಕ್ಯಾಮ್ರಾ ಎಲ್ಲವೂ ಇದ್ದಾವ. ಅದರ ವ್ಯತ್ಯಾಸ ಏನಂದ್ರ ಅದನ್ನ ಶೋ ಮಾಡೋಕ್ಕೆ ಅಲ್ಲ, ಕತೆ ಹೇಳೋಕೆ ಬಳಸಿದ್ರು. ಡ್ರೋನ್ ಶಾಟ್ ಇರ್ಲಿ, ಒನ್ ಟೇಕ್ ಸೀನ್ ಇರ್ಲಿ, ಎಲ್ಲವೂ ಕತೆ ಮುಂದಕ್ಕೆ ತಳ್ಳಿದ್ದಾವೆ. ಅದಕ್ಕೆ ಜನರು ಹೇಳ್ತಾರೆ, ಕನ್ನಡ ಸಿನಿಮಾ ಈಗ ನ್ಯಾಷನಲ್ ಲೆವೆಲ್ ಅಲ್ಲ, ಇಂಟರ್ ನ್ಯಾಷನಲ್ ಲೆವೆಲ್. 2025ರಲ್ಲಿ ಒಂದು ಕ್ಲಿಯರ್ ಮೆಸೇಜ್ ಹೋಯ್ತು. ಪ್ರೇಕ್ಷಕರು ಮೂರ್ಖನಲ್ಲ, ಅವನಿಗೆ ಎಲ್ಲಾ ಗೊತ್ತು. ಅರ್ಧ ಕತೆ ಹೇಳಿ ಉಳಿದಿದ್ದು ಜನರ ತಲೆಗೆ ಬಿಟ್ಟಿದ್ರು. ಅದಕ್ಕೆ ಥಿಯೇಟರ್ಗೆ ಹೊರಗಡೆ ಚರ್ಚೆ, ಡಿಬೇಟ್, ರೀಲ್ಸ್, ರಿವ್ಯೂ ಎಲ್ಲವೂ ಜಾಸ್ತಿ ಆಯ್ತು. ಸಿನಿಮಾ ಅಂದ್ರೆ ಈಗ 3 ಗಂಟೆ ಮನರಂಜನೆ ಅಲ್ಲ, 3 ದಿನ ಚರ್ಚೆ. ಒಂದು ಕಾಲ ಇತ್ತು, ಇದು ಬೇರೆ ಭಾಷೆಯಲ್ಲಿ ಹಿಟ್ ಆಗಿತ್ತು ಅಂದ್ರೆ ಸಾಕಾಗ್ತಿತ್ತು. ಆದ್ರೆ 2020ರಲ್ಲಿ ಬೇರೆ ಭಾಷೆಯವರೇ ಹೇಳ್ತಿದ್ದಾರೆ, ಇದು ಕನ್ನಡದಲ್ಲಿ ಹೀಗೆ ಮಾಡ್ರಿ, ಅದೇ ನಮ್ಮ ಗೆಲುವು. 2025ರ ಬಿಗ್ ಬ್ಲಾಕ್ ಬಸ್ಟರ್ ಕನ್ನಡ ಸಿನಿಮಾಗಳು ಒಂದ ವಿಷಯ ಸ್ಪಷ್ಟ ಮಾಡ್ಕೊಡ್ತವೆ, ನಮ್ಮ ಇಂಡಸ್ಟ್ರಿಗೆ ಐಡಿಯಾ ಇದೆ, ದಮ್ ಇದೆ, ಕ್ಲಾಸ್ ಇದೆ. ನಿಮ್ಮ ಪ್ರಕಾರ 2025ರ ನಂಬರ್ 1 ಬ್ಲಾಕ್ ಬಸ್ಟರ್ ಸಿನಿಮಾ ಯಾವುದು ಅಂತ ಕಮೆಂಟ್ ಮಾಡ್ರಿ. ಆಸ್ ಯೂಶುವಲ್ ಭೇಟಿಯಾಗೋಣ. ಚೆಲುವೆಯ ನೋಟ ಚೆನ್ನ